ಬಂಡೀಪುರ ಟೈಮ್ ಔಟು. ಈಗ ಮತ್ತೆ 9 ಗಂಟೆ ಬಾಕ್ಲಾಗ್ತಂದ್ರೆ 3:15 ಓಪನ್ ಮಾಡ್ತಾನಂತೆ. 3:15 ಓಪನ್ ಮಾಡ್ತಂದ್ರೆ ಅದು ಸ್ವಲ್ಪ ವೇಸ್ಟ್. ಅಲ್ಲಿ ಗಂಟೆ ಏನು ಮಾಡೋದು, ಟೋಟಲ್ ವೇಸ್ಟ್ ಅದು. ಬಂಡೀಪುರ ಅಲ್ಲಿ ಏನಕ್ಕೆ ಅಂದರೆ ಒಂದಷ್ಟು ಅನಿಮಲ್ ಸೈಟಿಂಗ್ ಆಗುತ್ತೆ. ಲೈಕ್ ಒಂದಷ್ಟು ಆನೆಗಳಂತೂ 200% ಸಿಕ್ಕುತ್ತೆ ಅಲ್ಲಿ. ಸ್ವಲ್ಪ ಬೇಗ ಹೊರಟಿದ್ದಿದ್ರೆ ಆಗುತ್ತೆ. ಬಂಡೀಪುರ ಸೈಟಿಂಗ್ ಮಾಡ್ಬೇಕಾದ್ರೆ, ಅನಿಮಲ್ ಸೈಟಿಂಗ್ ಮಾಡ್ಬೇಕಂದ್ರೆ 4 ಗಂಟೆಗೆಲ್ಲ ಮನೆ ಬಿಟ್ಬಿಡ್ಬೇಕು. 3:30-4 ಗಂಟೆಗೆ ಮನೆ ಬಿಟ್ಟು ಅಂದರೆ ಅಟ್ಲೀಸ್ಟ್ ಒಂದು 9 ಗಂಟೆ ಒಳಗಡೆ ನಾವು ರೀಚ್ ಆಗ್ತೀವಿ. ಸೊ ಆಗ ಅನಿಮಲ್ ಸೈಟಿಂಗ್ ಆಗುತ್ತೆ. ಬಂಡೀಪುರ ಟು ಮದುಮಲೆ ಹೋದರೆ ಅನಿಮಲ್ ಸೈಟಿಂಗ್ ಆಗುತ್ತೆ. ಈಗ ಮತ್ತೆ ಪ್ಲಾನರ್ ಒಂದು ಚೇಂಜ್ ಮಾಡಿದೆ. DRLs ಹೋಗೋಣ ಅಂತ ಅಂದ್ಕೊಂಡೆ. ಅಲ್ಲಿ ಆ್ಯಕ್ಚುಲಿ ನಮ್ಮ ರಿಲೇಟಿವ್ ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿದೆ. ಅಲ್ಲೂ ಕೂಡ ರೋಡೆಲ್ಲ ಏನೋ ಬ್ಲಾಕೇಜ್ ಆಗಿದೆಯಂತೆ, ಅಲ್ಲೂ ಬಿಡ್ತಾ ಇಲ್ಲಂತೆ. ಅದರಿಂದ ಇಲ್ಲಿ ಗಂಟ ಬಂದಿದ್ದೀನಿ. ಇವತ್ತು ಎಲ್ಲ ಪ್ಲ್ಯಾನ್ ಚೇಂಜು. ಸೊ ಈಗ ಏನು ಮಾಡ್ತಾಯಿದ್ದೀನಿ, ಮುತ್ತತ್ತಿಗೆ ಹೋಗಿ, ಅಲ್ಲಿ ಹೋಗಿ ತುಂಬ ವರ್ಷಗಳಾಗೋಯ್ತು, 10 ವರ್ಷದ ಮೇಲಾಯಿತು. ಸೊ ಮುತ್ತತ್ತಿಗೆ ಹೋಗಿ ಮುತ್ತತ್ತಿ ಮುಗಿಸ್ಕೊಂಡು ರಿಟರ್ನ್ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅನ್ಪ್ಲಾನ್ಡ್ ಇತ್ತು, ನಂದು ಪ್ಲ್ಯಾನಿಂಗ್ ಇರಲಿಲ್ಲ. ಆ್ಯಕ್ಚುಲಿ ಸಿಗಂದೂರು ಪ್ಲ್ಯಾನ್ ಮಾಡಿದೆ. ಸಿಗಂದೂರು ಹೋಗ್ಬಿಟ್ಟಿದ್ದರೆ ಪ್ರಾಪರ್ ಆಗಿರೋದು. ಬಟ್ ಸಿಗಂದೂರು ಮಾಡ್ತೀನಿ, ಈಗ ಮಾನ್ಸೂನಲ್ಲೇ ಸಿಗಂದೂರದೊಂದು ಪ್ಲ್ಯಾನ್ ಮಾಡ್ತೀನಿ. ನೋಡೋಣ, ಸ್ವಲ್ಪ ಲೀವ್, ಸ್ವಲ್ಪ ರಜೆಗಳು ಜಾಸ್ತಿ ಸಿಕ್ಕಿದಾಗ ಆ ಕಡೆ ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಮುತ್ತತ್ತಿಗೆ ಹೋಗಿ ಮುತ್ತತ್ತಿಯಿಂದ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಕೂಡ ಒಂದು ಗೇಟ್ವೇ, ಅಂದರೆ ಬೆಂಗಳೂರಿಗೆ ಹತ್ತಿರದಲ್ಲಿ ಅದು ಒಂದು ಒಳ್ಳೆ ಜಾಗ ಹೋಗೋಕ್ಕೆ. ಮುತ್ತತ್ತಿ ಸಂಗಮ ಇದೆಲ್ಲ ಚೆನ್ನಾಗಿರುತ್ತೆ. ಮನೆಗೆ ಒಳ್ಳೆ ಮಳೆ ಆಗಿರೋದ್ರಿಂದ ನೀರು ಚೆನ್ನಾಗಿದೆ. ಮುತ್ತತ್ತಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಆ ಪರ್ಟಿಕ್ಯುಲರ್ ಪ್ಲ್ಯಾನ್ನ ಸ್ಕಿಪ್ ಮಾಡಿ ಈಗ ಮುತ್ತತ್ತಿಗೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಎಲ್ಲದನ್ನು ಸ್ಕಿಪ್ ಮಾಡಿದಾಗ ಯಾವುದೋ ಬೇಡ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಇವತ್ತು ಫುಲ್ ಡೇ ರೈಡಲ್ಲಿ ಇರೋಲ್ಲ ಅಂತ ಅಂದ್ಕೊಂಡೆ. ಬಟ್ ಪರಿಸ್ಥಿತಿ ಸಾಥ್ ಕೊಡ್ತಾ ಇಲ್ಲ. ಆದ್ದರಿಂದ ಈಗ ಮುತ್ತತ್ತಿಗೆ ತಿಂಡಿ ಮಾಡಿದೆ. ಈಗ 700ರಲ್ಲಿದ್ದೀನಿ. 700ರಲ್ಲಿ ತಿಂಡಿ ಮಾಡಿಕೊಂಡು, ಇಲ್ಲೆಲ್ಲ ಆ್ಯಕ್ಚುಲಿ ಓಡಾಡಿ ಜಾಗಗಳು. ಒಂದು ಜಮಾನದಲ್ಲಿ ಕನಕಪುರ ತಾಲೂಕು ಪೂರ್ತಿ ತಿರುಗಿದ್ದೀನಿ. ಪ್ರತಿ ಕನಕಪುರ ತಾಲೂಕಲ್ಲಿ ಎಷ್ಟು ಹಳ್ಳಿ ಇದ್ದಾವೆ ಅಷ್ಟು ಹಳ್ಳಿನೂ ಓಡಾಡಿದ್ದೀನಿ ನಾನು. ಯಾಕಂದರೆ ನಾವು ಅದಕ್ಕೆ ಇಲ್ಲೇ ಕೆಲಸ ಮಾಡ್ತಾಯಿದ್ದೆ. ಡಿಪೋಗಳಿಗೆ ಸಿಮೆಣೆ ಇದರಲ್ಲಿ ಸಿಮೆಣೆ ಹಾಕೋ ಲಾರಿನಲ್ಲಿ ವರ್ಕ್ ಮಾಡ್ತಿದ್ದೆ. ಆವಾಗ ಒಂದು 2-3 ವರ್ಷ ಕನಕಪುರ ಓಡಾಡಿದ್ದೀನಿ. ಇದು 10 ವರ್ಷದಿಂದ ಈ ಕಡೆ ಮುಂದೆ ಇರಲಿಲ್ಲ. ಆವಾಗ ಒಂದ್ಸತಿ ಬಂದಿದ್ದೆ, ಒಂದ್ಸತಿ ಬಂದು ಹೋಗಿದ್ದೀನಿ. ಬಟ್ ಒಂದ್ಸತಿನೇ ಬರ್ತಿರೋದು. ಸೊ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಡಿಪೆಂಡ್ ಮಾಡಿದ್ದೀನಿ. ಇವಾಗ ಈ ಕಡೆ ಎಲ್ಲ ಕನಕಪುರ ರೋಡಲ್ಲಿ 5 ರೂಪಾಯಿ ಇಡ್ಲಿ ಫೇಮಸ್ ಆಗಿದೆ. ಬಟ್ ಇದ್ರದ್ದು ಶಿವನಹಳ್ಳಿ ಅಂತ ಸಿಗುತ್ತೆ. ಕನಕಪುರ ರೋಡಲ್ಲಿ ಶಿವನಹಳ್ಳಿ ಅಂತಿದೆ. ಅಲ್ಲಿ ಒಬ್ಬರು ಅಜ್ಜಿ ಮಾರ್ತಾಯಿದ್ರು. ನಾನು ಅವಾಗ ನೋಡಿದಾಗ ತುಂಬ ವರ್ಷ ಹಿಂದೆ ಗಂಟೆನೂ ನೋಡಿದ್ದೆ. ಅಜ್ಜಿ ಮಾರ್ತಾಯಿದ್ರು, ಸಣ್ಣ ಮುಡಿಸ್ಬಿಟ್ರೆ ಬೋಂಡು ತುಂಬ ಚೆನ್ನಾಗಿರೋದು. ಒಂದು 5-6 ವರ್ಷದಿಂದ ಕೂಡ ನಾನು ತಿಂದಿದ್ದೆ. ಬಟ್ ಇವಾಗ ಅದನ್ನು ರೋಡೆಲ್ಲ ಎಕ್ಸ್ಪೆನ್ಷನ್ ಕೆಲಸ ಸ್ಟಾರ್ಟ್ ಆದ್ಮೇಲೆ ಗುಡಿಸ್ಬಿಡ್ತಾರೆ. 1 ರೂಪಾಯಿಗೆ ಇಡ್ಲಿ ಕೊಡೋರು. 1 ರೂಪಾಯಿ ಇಡ್ಲಿ 10 ರೂಪಾಯಿ ಚಿತ್ರಾನ್ನ ಮಾಡೋರು. ಏನು ಟೇಸ್ಟು, ಸಖತ್ತಾಗಿ ಮಾಡೋರು. ಶೇಂಗಾ ಚಟ್ನಿ, ಇಡ್ಲಿ, ಚಿತ್ರಾನ್ನ ಸೂಪರಾಗಿರೋದು. ಸೊ ಮೋಸ್ಟ್ಲಿ ಅದೇ ಟ್ರೆಂಡೇ ಇವಾಗ ಕ್ಯಾರಿ ಆಗಿದೆ ಅನ್ಕೋತೀನಿ. ಆ 1 ರೂಪಾಯಿ ಇದ್ದು 5 ರೂಪಾಯಿ ಆಗಿದೆ ಈಗ. ಯಾಕಂದರೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ 1 ರೂಪಾಯಿ ಇಡ್ಲಿ ಈಗ 5 ರೂಪಾಯಿ ಇಡ್ಲಿ ಆಗಿದೆ. ಅದು ಈಗ ಈ ಕನಕಪುರ ರೋಡ್ ಭಾಳ ಫೇಮಸ್ ಅದು 5 ರೂಪಾಯಿ ಇಡ್ಲಿ ಅಂತ. ಚೆನ್ನಾಗಿ ಮಾಡ್ತಾರೆ ಎಲ್ಲ ಕಡೆ. ಈಗ ಹೆಂಗೆ ನಾವು ಮೈಸೂರು ರೋಡಲ್ಲಿ ಹೋದರೆ ದಂಡ ಇಡ್ಲಿ ಫೇಮಸ್ಸು, ಹಾಗೆ ಇಲ್ಲಿ 5 ರೂಪಾಯಿ ಇಡ್ಲಿ ಫೇಮಸ್ಸು ಕನಕಪುರ ಕಡೆ. ಹಲಗೂರು ಹತ್ರ ದೋಸೆ
ಚೆನ್ನಾಗಿ ಮಾಡ್ತಾರೆ ಹಲಗೂರು ಹೊರಗಡೆ. ಈಗ ಹೈವೇ ಆದಮೇಲೆ ಒಳಗಡೆ ಯಾರಿಗೂ ಹೋಗಲ್ಲ, ಒಳಗಡೆ ಹೋಗಿ ಅದು ಕಡೆ ಇದೆ ಪಾಯಿಂಟ್ ತುಂಬ ಚೆನ್ನಾಗಿರುತ್ತೆ. ಅದು ಆ್ಯಕ್ಚುಲಿ ಲೋಕಲವ್ರಿಗೆ ಫೇಮಸ್ ಹೋಟೆಲ್. ಅಲ್ಲಿಗೆ ಯಾವಾಗಾದ್ರು ಒಂದ್ಸತಿ ಹೋಗ್ತೀನಿ, ಯಾವ ಹೊಟ್ಟೆ ಇಷ್ಟ ಆಯ್ತಲ್ಲ ಶಾಂತದಲ್ಲ ಊಟ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ಅಲ್ಲಿ ಜಾಗ ಪರಿಚಯ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಹೋಟ್ಲುಗಳು, ನಾವು ಸುಮ್ಮನೆ ದೊಡ್ಡ ಹೋಟ್ಲು ಅಡಿಗಾಸು ಅದು ಇದು ಅಂದ್ಕೊಂಡು ಹೋಗ್ತೀವಿ. ಹೋಗ್ಬಿಟ್ಟು ಬ್ಲೇಡ್ ಹಾಕಿಸ್ಕೊಂಡು ಬೈಕಲ್ಲಿ ಬರ್ತೀವಿ, ಇದೇನು ಬದುಕಿತ್ತು ಅಂತ. ಇಲ್ಲೆಲ್ಲ ಒಂದ್ಸತಿ ತಿನ್ಬಿಡ್ತು ಅಂದರೆ ಆಮೇಲಿಂದ ನೀವು ಅಲ್ಲಿ ತಿನ್ನೋದ್ರು ತಿನ್ನೋಣ. ಆ ರುಚಿ ಭಾಳ ಬಾಯಿಗೆ. 20-30 ರೂಪಾಯಲ್ಲಿ ಯಾರಿಗೂ ಡಿಫ್ರೆನ್ಸ್ ಆಗಲ್ಲ ದೊಡ್ಡ ಹೋಟ್ಲಿಗೂ ಸಣ್ಣ ಹೋಟ್ಲಿಗೂ. ಆದರೆ ಈ ಥರ ಹೋಟ್ಲುಗಳಲ್ಲಿರೋ ಟೇಸ್ಟ್ ಇದೆಯಲ್ಲ, ಆ ಟೇಸ್ಟ್ ನಿಮ್ಗೆ ಅದು ಸಿಕ್ಕಲ್ಲ. ಅದೇ ಏನೋ ಒಂಥರ ಅದೆಲ್ಲ ಒಂಥರ ಯೂನಿಕ್. ಒಂದೇ ಈ ಉಡುಪಿ ಹೋಟೆಲ್ ಟೇಸ್ಟ್ ಥರನೇ ಒಂದು ಯೂನಿಕ್ ಟ್ರೆಂಡ್ ಸೆಟ್ ಆಗಿಬಿಟ್ಟಿದೆ ಅದೆಲ್ಲ ಹೆಚ್ಚು ಕಮ್ಮಿ ಹಂಗೆ ಇರುತ್ತೆ. ಬಟ್ ಇಲ್ಲಿ ಹಂಗಿಲ್ಲ, ಇದೊಂಥರ ಯೂನಿಕಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಬಂದಾಗ ಲೋಕಲ್ ಫ್ಲೇವರ್ನ ಯಾವಾಗಲೂ ನಾನು ಅದನ್ನು ಪ್ರಿಫರ್ ಮಾಡ್ತೀನಿ. ಎಲ್ಲೋದ್ರೂ ಅಲ್ಲಿ ಸ್ಥಳೀಯ ಫುಡ್ ಇರುತ್ತಲ್ಲ, ಅದು ಮಜಾ ಬೇರೆ. ಮಧ್ಯಾಹ್ನದ ಹೊತ್ತು ನೀವು ಮಂಡ್ಯಾಗ ಬಂದ್ಬಿಟ್ಟು ಮುದ್ದೆ ಊಟ ಮಾಡೋದಕ್ಕೂ ಎಲ್ಲೋ ಹೋಗ್ಬಿಟ್ಟು ಅದೇ ಮಿನಿಮಮ್ ತೊಗೊಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಆ ಮುದ್ದೆ ಮಾಡೋ ವಿಧಾನನೇ ಬೇರೆ. ಅದು ನೀವು ದೊಡ್ಡ ಅಲ್ಲ, ಸಣ್ಣ ಸಣ್ಣ ಒಟ್ಟಿಗೆ ಹೋಗ್ಬೇಕು. ನಿಮ್ಮ ಫ್ಯಾಮಿಲಿಗಳೇ ನಡೆಸ್ತಾ ಇರ್ತಾರೆ, ಅಂಥ ಕಡೆ ಹೋಗ್ತಿರ್ಬೇಕು. ಅದು ಆ್ಯಕ್ಚುಲ್ ಅಥೆಂಟಿಕ್ ಟೇಸ್ಟ್ ಇರುತ್ತೆ. ಅಂಥ ಕಡೆ ತಿನ್ನೋದಕ್ಕೆ ನಾನು ಪ್ರಿಫರ್ ಮಾಡುತ್ತೆ ಜಾಸ್ತಿ. ಅದು ಮೋಡ ಇದೆ. ನನ್ನ ಪ್ರಕಾರ ಸೆಕೆಂಡ್ ಹಾಫ್ ಸರ್ರಿ ಮಳೆ ಬರುತ್ತೆ. ನೆನ್ನೆ ಚೆನ್ನಾಗಾಗಿದೆ ಮಳೆ, ಫುಲ್ಲು ನೋಡ್ಬೋದು ನೀವು. ಫುಲ್ ಎಲ್ಲ ಒದ್ದೆ ಇದೆ, ಎಲ್ಲ ಕಡೆ ಒಳ್ಳೆ ಮಳೆ ಆಗಿದೆ ಮಾತ್ರ. ಇವತ್ತು ಕೂಡ 200% ಮಳೆ ಬರುತ್ತೆ ಇಲ್ಲಿ. ಮಳೆ ಬರೋ ಅಷ್ಟರಲ್ಲಿ ಮನೆ ಸೇರ್ಕೋಬೇಕು. ನನಗೂ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ನೆಗಡಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆಗಳಲ್ಲಿ ಅಂತಂದರೆ ಮತ್ತೆ ಇಷ್ಟ ಹೋಗ್ತೀನಿ. ಅದು ಒಂದು ರೀಸನ್ ಏನು ಆ್ಯಕ್ಚುಲಿ ಸಿಗೋದು ಸ್ಕಿಪ್ ಮಾಡೋಕ್ಕೆ. ಯಾಕಂದ್ರೆ ಅಲ್ಲಿ ನನ್ನ ವೈಫ್ ಹೇಳಿದ ಪ್ರಕಾರ ನಾನ್ ಸ್ಟಾಪ್ ಮಳೆ ಬರ್ತಾಯಿದೆ ಅಂದರೆ, ಗ್ಯಾಪೇ ಇಲ್ಲಂತೆ ಮಳೆ, ಅಷ್ಟು ಹೆವಿ ಮಳೆ ಇದೆ ಅಂದರೆ. ಅಷ್ಟು ಮಳೆಲಿಗೆ ಒಲಿಗೆ ಹೋಗಿ ತಗೊಳಕಂಡು ಅದನ್ನು ಮಲೆನಾಡು ಮಳೆ ನೋಡಿದ್ದೀನಿ ಹೆಂಗಿರುತ್ತೆ ಅಂತ. ಏನಾದರೂ ಕುಟುಂಬ ಪಟ್ಟಗಳು ಹೋದರೆ ಮ್ಯಾನೇಜ್ ಮಾಡ್ಬೋದು. ಅಥವಾ ಮಳೆ ಹೆಂಗೆ ಅಂದರೆ ಒಂಥರ ಡ್ರಿಸ್ಲಿಂಗಲ್ಲಿದ್ರೆ ಒಂಥರ ಚಂದ. ತುಂಬ ಹೆವಿ ಮಳೆ ಆಗಿಬಿಟ್ರೆ ಬೈಕ್ ತುಂಬ ಕಷ್ಟನೂ ಹೌದು. ಆಮೇಲೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಡೀ ಬಾಡಿ ಒಂಥರ ಫುಲ್ ನೆಂದೋಗಿ ಅದೊಂಥರ ಹೆಂಗೆ ಹೇಳೋದು, ಅದನ್ನು ಒಂಥರ ಹಿಂಸೆ ಆಗಲ್ಲ. ಅದನ್ನು ತುಂಬ ಹೊತ್ತು ಕ್ಯಾರಿ ಮಾಡೋಕ್ಕಾಗಲ್ಲ, ಉಸಿರು ಕಟ್ಬಿಡೋದು ಒಂಥರ. ಆದ ಕಾರಣಕ್ಕೆ ಸ್ಕಿಪ್ ಮಾಡಿದೆ ಬೇಡ. ಆಮೇಲೆ ಇನ್ನೊಂದು ಖುಷಿ ಏನಂದರೆ ಬೈಕ್ ಮೈಲೇಜ್ ಚೆನ್ನಾಗಿ ಕೊಡ್ತಾಯಿದೆ. 30+ ಈಸಿಲಿ ಬರುತ್ತೆ. ನಾನು ಸ್ವಲ್ಪ ತೊಗೊಳ್ಬೇಕಾರೆ ಆ ಕಡೆ ಈ ಕಡೆ ಇದೆ, ಏನಪ್ಪ ಮೈಲೇಜ್ ಇರೋಲ್ಲ, 400cc ಬೈಕು ಮೈಲೇಜ್ ಇರೋಲ್ಲ, ಏನು ಮಾಡೋದು ಸ್ವಲ್ಪ ಯೋಚನೆ ಇತ್ತು. ಬಟ್ ಈಗ ಆ ಯೋಚನೆ ಇಲ್ಲ. 30+ ಆರಾಮಾಗಿ ಬರುತ್ತೆ. ತೀರಾ ವರ್ಷಾಗ್ಬಿಟ್ಟಿದ್ರೆ ಬೇಜಾರಾಗ್ಬಿಡೋದು. 30+ ಬರುತ್ತೆ. ಆಮೇಲೆ ಹಿಮಾಲಯನ್ ನನಗೆ ಅದು ಭಾರಿ ಖುಷಿ ಗುರು. ಗಾಡಿ ಸಸ್ಪೆನ್ಷನ್ನೇ ಇದ್ರದ್ದು ಮೇಜರ್ ಸೆಲ್ಲಿಂಗ್ ಪಾಯಿಂಟು. ಸಸ್ಪೆನ್ಷನ್ ನಾನು ತುಂಬ ಗಾಡಿಗಳನ್ನ ಆ್ಯಕ್ಚುಲಿ ನನಗೆ ಗಾಡಿ ತೊಗೊಳಕ್ಕೆ ಮುಂಚೆ ಆಲ್ಮೋಸ್ಟ್ ಎಲ್ಲ ಈ ಸೆಗ್ಮೆಂಟಿರೋ ಗಾಡಿಗಳನ್ನು ರೆಂಟಲ್ಲಿ ತೊಗೊಂಡು ಲಾಂಗ್ ರೈಡ್ಗಳು ಹೋಗಿ ನಾನು ಫೀಲ್ ಮಾಡಿದೆ. ಈ ಗಾಡಿ ಕೊಟ್ಟದ್ದು ಕಂಫರ್ಟ್ ಮಾತ್ರ ಯಾವ ಚಾನ್ಸೇ ಇಲ್ಲ, ಹತ್ರಕ್ಕೂ ಬರಲ್ಲ. ಯಾವುದು ಒಂದಿಷ್ಟು ಕೂಡ ಸ್ಟ್ರೆಸ್ ಆಗಲ್ಲ ಗುರು, ಅದು ಭಾಳ ಖುಷಿ. ಫೇಸರಲ್ಲಿ ನಾನು ಮಾಡಿದ್ದೀನಿ ರೈಡ್ಸ್. ಫೇಸರ್ ರೈಡ್ಸ್ಗಳು ಹೆಂಗೆ ಅಂದರೆ, ಇನ್ನೂ ಫೇಸರಲ್ಲಿ ಮಾಡ್ತಾಯಿದ್ದಂಥ ಟಫೆಸ್ಟ್ ರೈಡ್ಗಳು ಇನ್ನೂ ಮಾಡಿಲ್ಲ ನಾನು. ಫೇಸರಲ್ಲಿ ಹೆಂಗೆ ಮಾಡಿದ್ದೀನಿ ಅಂದರೆ, ಅದ್ರದ್ದು ಆ್ಯಕ್ಚುಲಿ ಒಂದು ವೀಡಿಯೋನೂ ಇದೆ, ನೀವು ಇದೆಲ್ಲ ನೋಡ್ಬೋದು. 18 hours ಧರ್ಮಸ್ಥಳ ಅಪ್ ಆ್ಯಂಡ್ ಡೌನ್ ಮಾಡಿದ್ದೆ. ಅದು ನಾನು ತೊಗೊಂಡಿದ್ದ ರೂಟ್ ಬಂದ್ಬಿಟ್ಟು 24 hours ಮಾಡಿದ್ದೆ ರೋಡ್. ಅದು 24 hours ರೈಡ್ ಮಾಡಿದ್ದೆ. ಅದು 24 hours ರೈಡಲ್ಲಿ ಮಹದೇಶ್ವರ ಬೆಟ್ಟ ಹೋಗಿ, ಮಹದೇಶ್ವರ ಬೆಟ್ಟದಿಂದ
ಧರ್ಮಸ್ಥಳ ಹೋಗಿ ಧರ್ಮಸ್ಥಳದಿಂದ ರಿಟರ್ನ್ ಆಗಿದೆ ಬೆಂಗಳೂರಿಗೆ. ಅಂದರೆ ಕಂಪ್ಲೀಟ್ ನೈಟ್ ರೈಡ್ ಮಾಡಿದೆ. ಧರ್ಮಸ್ಥಳ ಫುಲ್ ನೈಟ್ ರೈಡ್ ಮಾಡಿದೆ ಅದು. ಡೆವೋಷನ್ ಚೆನ್ನಾಗಿತ್ತು ರೈಡ್ ಅದು. ಆ ರೈಡ್ ಅಂಥ ಒಂದು ಟಿಪಿಕಲ್ ರೈಡ್ ಇನ್ನೂ ನಾನು ಮಾಡಿಲ್ಲ. ಬಟ್ ಫೇಸರಲ್ಲೂ ಕೂಡ, ಫೇಸರ್ ಆ್ಯಕ್ಚುಲಿ ತುಂಬ ಒಳ್ಳೆ ಗಾಡಿನೇ ಅದು. ಸ್ವಲ್ಪ ಏಜ್ ಆಯಿತು ಗಾಡಿಗೆ, ತುಂಬ ಕಿಲೋಮೀಟರ್ಸ್ ಕ್ಲಾಕ್ ಮಾಡಿದೆ. ಆ ಕಾರಣಕ್ಕೆ ಅದನ್ನು ಕಟ್ ಆಫ್ ಮಾಡ್ಕೊಂಡೇ ಬಿಟ್ರೆ ಒಂದು ಅಪ್ಗ್ರೇಡ್ ನೋಡಿದೆ. ಇಲ್ಲಾಂದಿದ್ರೆ ಅದು ಸ್ಟಿಲ್ ಒಳ್ಳೆ ಗಾಡಿನೇ. ಬಟ್ ಅಂಥದ್ದೊಂದು ಟಿಪಿಕಲ್ ರೈಡ್ ಮಾಡಿಲ್ಲ. ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ಟೈಮ್ ಸಿಕ್ಕಾಗ ಮೇ ಬಿ ನೆಕ್ಸ್ಟ್ ರೈಡ್ ನಾನು ಅದೇ ಥರ ಮಾಡ್ತೀನಿ. ಬಿಕಾಸ್ ಈ ಗಾಡೀಲಿ ಆ ಫೀಲ್ ಏನಿದೆ ಅಂತ ನಾನು ನೋಡಬೇಕಿದೆ. ಇದರಲ್ಲಿ ಅಷ್ಟು ಯಾಕಂದ್ರೆ ಅದು ಹೆಚ್ಚು ಕಮ್ಮಿ 1200 ಕಿಲೋಮೀಟ್ರ್ ನಾವು ಓವರಾಲ್ ರೈಡ್ ಮಾಡಿದ್ದು. 24 ಅವರ್ಸ್ಗೆ 1200 ಕಿಲೋಮೀಟ್ರ್ ರೈಡ್ ಮಾಡಿದ್ದು. ಬಿಸಿಲೆ ಘಾಟ್ ಹೋಗಿ, ಬಿಸಿಲೆ ಘಾಟಿಂದ ಇಲ್ಲಿಂದ ಮಹದೇಶ್ವರ ಬೆಟ್ಟ ಹೋಗಿ, ಮಹದೇಶ್ವರ ಬೆಟ್ಟ ಟು ಮೈಸೂರು ಬಂದು, ಮೈಸೂರಿಂದ ಸೋಮವಾರಪೇಟೆ ಹೋಗಿ, ಸೋಮವಾರಪೇಟೆಯಿಂದ ಬಿಸಿಲೆಘಾಟ, ಬಿಸಿಲೆಘಾಟಿಂದ ಧರ್ಮಸ್ಥಳ ಹೋಗಿ, ಆ ಕಡೆಯಿಂದ ರಿಟರ್ನ್ ಬರ್ತಾ ಚಾರ್ಮುಡಿ ಘಾಟ್ ಹೋಗಿ, ಚಾರ್ಮುಡಿ ಘಾಟಿಂದ ನಾನು ಮತ್ತೆ ರಿಟರ್ನ್ ಆಗಿದ್ದದು. ಅದು ತುಂಬ ಚೆನ್ನಾಗಿತ್ತು ರೈಡ್. ಅದೊಂಥರ ಮೋಸ್ಟ್ ಎಂಜಾಯ್ಡ್ ರೈಡ್ ಅಂತ ಹೇಳ್ತೀನಿ. ಅದನ್ನು ತುಂಬ ಎಂಜಾಯ್ ಮಾಡಿದೆ ರೈಡ್ನ ನಾನು. ಇದೆಲ್ಲ ಬೆಂಗಳೂರಿಗೆ ನೀರು ಬರೋದಕ್ಕೆ ಪಂಪ್ ಇವೆಲ್ಲ. ಇದ್ರ ಅಡಿಯಿಲೆಲ್ಲ ಪೂರ್ತಿ ಬೆಂಗಳೂರಿಗೆ ನೋಡಿ ಇಲ್ಲೇ ಐತೆ ಪೈಪ್ಲೈನು. ಈ ಪೈಪ್ಲೈನ್ ಮುಖಾಂತರನೇ ಬೆಂಗಳೂರಿಗೆ ನೀರು ಬರೋದು. ಪೂರ್ತಿ ಅಂಡರ್ಗ್ರೌಂಡ್ ಮಾಡೋರೆ ಕಂಪ್ಲೀಟ್. KRS ಇಂದ ಅದು ಕಂಟಿನ್ಯೂ ಆಗುತ್ತೆ, ಬೆಂಗಳೂರಿಗೆ ಬರ್ತಾ ಇರೋಂಥ ನೀರದು. ಇಲ್ಲಿಂದ ಕನಕಪುರ ರೋಡಲ್ಲಿ ಬಂತಂದರೆ ನಿಮ್ಗೆ ಗುತ್ತು ಓಡಾಡ್ತಾ ಇದೆ. ನಾವು ಸಣ್ಣ ಗಿಡಗಳು ಓಡಾಡ್ಬೇಕಾರೆ ತುಂಬ ವಿಸಿಬಲ್ ಆಗಿತ್ತು, ಎಲ್ಲ ಮೇಲ್ಮೇಲೆ ಇತ್ತು. ಈಗ ಅದನ್ನೆಲ್ಲ ಏನೇನೋ ಮಾಡಿ ಒಳಗಡೆಲ್ಲ ಭೂಗತ ಮಾಡಕ್ಬಿಡೋರೆ ನೋಡಿ. ಚೇಂಬರ್ ಟೈಪ್ ಕಾಣ್ತಿದೆಯಲ್ಲ, ಇದೆಲ್ಲ ಮೋಸ್ಟ್ಲಿ ಪಂಪ್. ಅದು BWSS ಪಂಪ್ಗಳು ಇವೆಲ್ಲ. ವಾಟರ್ನ ಪ್ರೆಷರ್ ಕೊಡೋದಕ್ಕೆ ಪಂಪ್ ಮಾಡಿ ಬಿಡೋದು ಅಲ್ಲಿಗೆ. ಈ ನೇಚರೇ ಒಂಥರ ಚೆನ್ನಾಗಿ. ನಾವಲ್ಲಿ ಹೋಗಿ ಆ ಸ್ಟ್ರೆಸ್ಸು ಇದ್ದು ಅಟ್ಲೀಸ್ಟ್ ಮಧ್ಯದಲ್ಲಿ ಒಂದು ಸತಿ ಹೀಗೆ ಬಂದವ್ರೆ ಏನೋ ಒಂದು ಸಣ್ಣ ರಿಲ್ಯಾಕ್ಸೇಷನ್. ಒಂದ್ಸತಿ ಮುಂದೆ ಎಲ್ಲೋ ಒಂದು ಕಡೆ ಲೆಫ್ಟ್ ರೋಡ್ ಇತ್ತು ಅನ್ಸುತ್ತೆ. ನಾನು ಗೂಗಲ್ ಮ್ಯಾಪ್ ನೋಡಿ ಮಾಡಿದೆ. ಆ್ಯಕ್ಚುಲಿ ಪೈಪ್ಲೈನ್ ರೋಡು ಪಕ್ಕದಲ್ಲಿ ಹೈವೇ ಇದೆ. ಅಲ್ಲಿಂದ ಲೆಫ್ಟ್ಗೆ ಈಗ ಹೈವೇ ಆಗಿರೋದ್ರಿಂದ ಅಲ್ಲಿ ಲೆಫ್ಟ್ ಡೈವರ್ಷನ್ ಈಸಿಯಾಗಿರ್ಬೋದು, ಗೊತ್ತಿಲ್ಲ. ಅದಕ್ಕೆ ಹಿಂಗೆ ತೊಗೊಂಡಿದೆ ಅನ್ಸುತ್ತೆ. ಏನೋ ಫುಲ್ ತುಂಬಿ ನಿಂತೈತಾರೆ ಜನ. ಲೆಫ್ಟು ಮುತ್ತದಲ್ಲಿ ಆ್ಯಕ್ಚುಲಿ ಆಂಜನೇಯನ ದೇವಸ್ಥಾನ ಇದೆ. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ, ಹಳೆ ದೇವಸ್ಥಾನ. ಆಮೇಲೆ ಹಸು ಮಾಂಸ ತಿನ್ನೋದು ನಾನು ಅದೇ ನೋಡಿರೋದು. ನಾನು ಇನ್ನೆಲ್ಲೂ ನೋಡಿಲ್ಲ. ಹಸು ಹುಲ್ ತಿನ್ನೋದು ನೋಡಿದ್ದೀನಿ, ಹಸು ಮಾಂಸ ತಿನ್ನೋದು ನೋಡಿರೋದು ನಾನು ಗೊತ್ತಿಲ್ಲ. ಆ ಸತಿ ಹೋದಾಗ ಅದನ್ನು ನೋಡ್ಬಿಟ್ಟು ನಾನು ನಿಜಕ್ಕೂ ಶಾಕ್ ಆಗಿಬಿಟ್ಟಿದ್ದೆ. ಫ್ರೀಕ್ವೆಂಟ್ ವೀಡಿಯೋಸ್ ಮಾಡೋಣ ಅಂತ ಅನ್ಕೋತೀನಿ, ಬಟ್ ನಂಗೆ ಟೈಮೇ ಆಗಲ್ಲ.
ಆಮೇಲೆ ಅಲ್ಲಿ ಇಲ್ಲೇ ಬೆಂಗಳೂರಿನಲ್ಲಿ ಏನೋ ಒಂದು ರೈಡ್ ಮಾಡು ಅದನ್ನು ನೋಡು, ಅದು ನನಗೇನು ಸೆಟ್ ಇಷ್ಟ ಆಗಲ್ಲ. ಅದು ಮಾಡಲ್ಲ. ಆ್ಯಕ್ಚುಲಿ ನಂದು ಟ್ರಾವೆಲ್ ಓರಿಯೆಂಟೆಡೇ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಬೆಂಗಳೂರಿನಲ್ಲೇ ಸಿಟಿಲಿ ಏನು ಮಾಡಿದ್ರೆ ಏನು ಬಂತು, ಯೂಸ್ ಇಲ್ಲ ಅದು. ಆ್ಯಕ್ಚುಲಿ ಟ್ರಾವೆಲ್ ಓರಿಯೆಂಟೆಡ್ ಮಾಡೋಣ ಇಂಟೆನ್ಷನಲ್ಲೇ. ನನಗೂ ಲಾಸ್ಟ್ ನ್ಯೂ ಇಯರಲ್ಲಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದೆ. ಬಟ್ ಆಮೇಲಿಂದ ಟ್ರಾಫಿಕಲ್ಲಿ ಹೋಗಿ ಅದು ಬಂದ್ಬಿಟ್ಟಿದೆ. ಆ ಗಾಡಿ ಓಡ್ಸೋಕ್ಕೆ ಬೇಜಾರಾಗ್ಬಿಟ್ಟಿದೆ ಬೆಂಗಳೂರಲ್ಲಿ. ನಿನ್ನೆ ಬರೀ ಮೆಜೆಸ್ಟಿಕ್ಗೆ ಹೋಗಿ ಬರೋದಕ್ಕೆ ಸಾಕಾಗೋಯ್ತು ನನಗೆ. ಮಾರುತಹಳ್ಳಿಯಿಂದ ಮೆಜೆಸ್ಟಿಕ್ ಹೋಗಿ ಬರೋದಕ್ಕೆ ಆಲ್ಮೋಸ್ಟ್ ಒಂದು 3.5 ಅವರ್ ಆಗೋಯ್ತು. 3-4 ಅವರ್ ಆಗೋಯ್ತು. ಶನಿವಾರ ಅದು ಬೇರೆ, ವೀಕ್ ಡೇನೂ ಅಲ್ಲ. ಆ ಟ್ರಾಫಿಕ್ಕಲ್ಲಿ ಹೋಗಿ ಬರೋದಕ್ಕೆ ಸಾಕಾಗೋಗುತ್ತೆ. ಗಾಡಿ ಓಡಿಸೋದಕ್ಕೆ ಒಂಥರ ಯಾತನೆ ಆಗಲಿ. ಬಟ್ ಇನ್ನೊಂದೇನೆಂದರೆ, ಈ ಕಡೆ ಕನಕಪುರ ತಾಲೂಕಲ್ಲಿ ಈಗ ಯಾವುದೇ ಹಳ್ಳಿಗೆ ಹೋಗ್ಬರು ರೋಡಂತೂ ತಕ್ಕ ಮಟ್ಟಕ್ಕೆ ಚೆನ್ನಾಗೇ ಇರುತ್ತೆ. ಎಲ್ಲೂ ಅಂತ ಖರಾಬ್ ರೋಡೇ ಇಲ್ಲ. ಹೆಚ್ಚು ಕಮ್ಮಿ ಎಲ್ಲ ಕಡೆ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಖುಷಿ ನನಗೆ. ಎಲ್ಲ ಡಿಸ್ಟ್ರಿಕ್ಕಲ್ಲಿ ಹಿಂಗಿಲ್ಲ, ತುಂಬ ಕಡೆ ತುಂಬ ಕಷ್ಟವಾಗಿದೆ. ಬಟ್ ಈ ಕಡೆ ಕನಕಪುರ, ಮೈಸೂರು ಜಿಲ್ಲೆ ಎಲ್ಲರೂ ಹೋಗಿ ರೋಡ್ಗಳೆಲ್ಲ ತಕ್ಕಮಟ್ಟಿಗೆ ಚೆನ್ನಾಗಿದ್ದಾವೆ. ಎಲ್ಲೂ ಅಷ್ಟು ಖರಾಬ್ ರೋಡ್ ಅಂತ ಎಲ್ಲೂ ಹೇಳ್ಕೊಳಂಗೆ ಇಲ್ಲ. ಎಲ್ಲ ಕಡೆ ರೋಡ್ಸ್ ಚೆನ್ನಾಗಿದೆ, ರೋಡ್ ಕಂಡೀಷನ್ಸ್. ಮುತ್ತತ್ತಿ 18 ಕಿಲೋಮೀಟ್ರ್ ಅಲ್ಲಿ ತೋರಿಸ್ತಾ ಇದೆ, 15 ಕಿಲೋಮೀಟ್ರ್ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿಂದ ಮುತ್ತತ್ತಿ ಫಾರೆಸ್ಟ್ ರೀಜನ್ ಸ್ಟಾರ್ಟು. ಇಲ್ಲಿಂದ ಆ್ಯಕ್ಚುಲಿ ಕಾಡು. ಇಲ್ಲೂ ಕೂಡ ಅನಿಮಲ್ ಸೈಟಿಂಗ್, ಅದರಲ್ಲೂ ಆನೆಗಳ ಸೈಟಿಂಗ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ. ಇಲ್ಲೆಲ್ಲ ಆಗಿದೆ ಅಂತ ಹೇಳ್ತಾರೆ. ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಎಕ್ಸ್ಪೀರಿಯೆನ್ಸ್ ಆಗಕ್ಕೆ ನಾನು ಬಂದಿರೋದೇ ಒಂದು 4-5 ಸತಿ. 4-5 ಸತಿನೂ ಅಷ್ಟೇ, 4-5 ಸತಿ ಬಂದಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಸ್ವಲ್ಪ ಅನಿಮಲ್ ಸೈಟಿಂಗ್ ಜಾಸ್ತಿ ಇದೆ. ಇದು ಪೂರ್ತಿ ಕಂಪ್ಲೀಟ್ ಫಾರೆಸ್ಟ್ ರೀಜನ್ ಇದು. ಇಲ್ಲಿ ಸಾಧಾರಣಕ್ಕೆ ಆನೆ, ಚಿರತೆ ಎರಡೂ ಕೂಡ ಹೆಚ್ಚಿದೆ ಅಂತ ಕೇಳ್ಪಟ್ಟಿದ್ದೀನಿ ಹೊರತು ನಾನು ಯಾವತ್ತೂ ನೋಡಿಲ್ಲ. ನನಗೆ ಆ್ಯಕ್ಚುಲಿ ಅನಿಮಲ್ ಸೈಟಿಂಗ್ ಅಂತ ಆಗಿರೋದು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾರೆ. ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಆನೆ 1-2 ಸತಿ ಸೈಟ್ ಆಗಿದೆ. ಅದು ಬಿಡ್ತು ಅಂದರೆ ಒಂದು ಸತಿ ಹಂದಿ ಅಂತೂ ಸಿಗ್ತಾನೆ ಇರ್ತೈತೆ ಬಿಡಿ. ಕರಡಿ ಒಂದು ಸತಿ ಸಿಕ್ಕಿದೆ ನನಗಲ್ಲಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ಯಾವ ಪ್ರಾಣಿನೂ ನೋಡಿಲ್ಲ ನನಗೆ. ಐ ಮೀನ್ ಟ್ರಾವೆಲಿಂಗಲ್ಲಿ ಅಡ್ಡ ಬಂದಿರೋಂಥದ್ದು. ಬೇರೆ ಎಲ್ಲೂ ಕೂಡ ನನಗೆ ಯಾವುದೋ ಸೈಟಿಂಗ್ ಆಗಿಲ್ಲ. ಪಕ್ಷಿಗಳಂತೂ ಬೇಕಾದಷ್ಟು ಓಡಾಡ್ತವೆ. ಯಾವಾಗಾರು ಸ್ವಲ್ಪ ಅಡ್ವೆಂಚರಸ್ ಬೇಕು ಅಂತಂದ್ರೆ ಕೊಕ್ರೆಬೆಳ್ಳೂರು ಅಂತಿದೆ. ಕೊಕ್ರೆಬೆಳ್ಳೂರು ಪಕ್ಷಿಧಾಮ, ಅಲ್ಲಿ ಶ್ರೀರಂಗಪಟ್ಟಣ ಹತ್ರ ಬರುತ್ತೆ ಅದು. ಅಲ್ಲಿ ನಿಮಗೆ ಇದು ಸಿಕ್ಕುತ್ತೆ, ಏನೋ ಬೋಟಿಂಗ್ ಇದೆ. ಅಲ್ಲಿ ಬೋಟಿಂಗ್ ಮಾತ್ರ ಸಖತ್ ಅಡ್ವೆಂಚರಸ್. ಯಾಕಂದರೆ ಮೊಸಳೆಗಳು ಹೇಗಿದ್ದಾವೆ ಅಂದರೆ 100 ಇದ್ದಾವೆ ಅಲ್ಲಿ ಮೊಸಳೆಗಳು. ಅದ್ರ ಮಧ್ಯದಲ್ಲೇ, ಅದರ ಪಕ್ಕದಲ್ಲೇ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ. ಅದಂತೂ ಸಿಕ್ಕಾಪಟ್ಟೆ ಅಡ್ವೆಂಚರಸ್ಗಳು. ಅದನ್ನು ಆ್ಯಕ್ಚುಲಿ ನಾನು ಸ್ಕೂಲ್ ಡೇಸಲ್ಲಿ ಮಾಡಿದ್ದಿದ್ದು. ಸ್ಕೂಲಿಂದ ಕರ್ಕೋಗಿದ್ದು ನನಗೆ. ಎಕ್ಸ್ಪೀರಿಯೆನ್ಸ್ ನನಗೆ ಇನ್ನೂ ತರಲಿ ಹಾಗೆ ಕೊರದಿದೆ ಅದು. ವೈಲ್ಡ್ ಲೈಫ್ ಜೊತೆ ಅಷ್ಟು ಕ್ಲೋಸ್ ಎನ್ಕೌಂಟ್ರ್ ನನಗೆ ಯಾವುದೂ ಆಗಿಲ್ಲ. ಫುಲ್ ತಬ್ಬಿಬ್ಬಾಗಿ ಹೋಗಿದೆ. ನಾನು ಹೆದರೋದಲ್ಲದೆ ಬೋಟಲ್ಲಿ ಇದ್ದವ್ರನ್ನೆಲ್ಲ ಹೆದರ್ಸಿದ್ದೆ. ಯಾಕಂದರೆ ನನಗೆ ಇನ್ನೂ ನೆನಪಿದೆ, ಅಷ್ಟೇ ನೋಡಿ ಹೆದರ್ಕೊಂಡು ನಿಂತ್ಕೊಬಿಟ್ಟಿದ್ದೆ. ಬೋಟೆಲ್ಲ ಶೇಕ್ ಆಗೋಗಿತ್ತು. ಇವಾಗ ಸ್ವಲ್ಪ ಎಲ್ಲ ಚೆನ್ನಾಗಿ. ಅವಾಗ ಸಣ್ಣ ಬೋಟ್ಗಳು ಊಟ ಹಾಕೊಂಡು ಹೋಗ್ತಿದ್ರಲ್ಲ, ಆ ಥರ ಬೋಟ್ಗಳು. ಅವನು ಬೈದೇ ಬಿಟ್ಟ, ಕೂತ್ಕೊಳ್ಳೋ ಎಲ್ಲರೂ ಸಾಯ್ತೇನೆ ನೀನು ಅಂತ. ಹಾಗೆ ಅಲ್ಲಿಗೆ ಒಂದ್ಸತಿ ಹೋಗ್ಬೇಕು. ಅಲ್ಲಿಗೂ ಹೋಗಿಲ್ಲ. ನೋಡಿ ಹೇಗಿದೆ ರೋಡ್. ಇದೊಂಥರ ಕಂಪ್ಲೀಟ್ ಘಾಟ್ ಸೆಕ್ಷನ್ ಟೈಪ್.
ಕಂಪ್ಲೀಟ್ ತಿಕ್ ಫಾರೆಸ್ಟ್ ಗುರು. ಇದೇನು ಇದಲ್ಲ, ಇದು ಒಳ್ಳೆ ತಿಕ್ ಫಾರೆಸ್ಟ್. ಇದು ಫಾರೆಸ್ಟಲ್ಲಿ ರೈಡ್ ಇರುತ್ತೆ, ಗೊತ್ತಿರೋದು. ಚೆನ್ನಾಗಿದೆ ಇದು. ಇನ್ನೊಂದು 4 ಕಿಲೋಮೀಟ್ರ್ ಇದೆ, 4-5 ಕಿಲೋಮೀಟ್ರು. ಅಡಿಯಲ್ಲಿ ಆ್ಯಕ್ಚುಲಿ ಕಾವೇರಿ ನದಿ ಇದೆ. ಕಾವೇರಿ ನದಿ ತಪ್ಪಲಲ್ಲೇ ಇರೋದು ಇದು. ಅದು ಮುತ್ತತ್ತಿ ಇದು ದೇವಸ್ಥಾನ ನೋಡಿ, ಕಾಣ್ತಾ ಇದೆ ನೋಡಿ. ಹೊಳೆ ತುಂಬ ಹರಿತಾ ಇದೆ ಗುರು, ಸಖತ್ತಾಗಿದೆ. ಹೊಳೆ ತುಂಬಿ ಹರಿತಾ ಇದೆ ನೋಡಿ. ಅದು ಗಾಡಿ ಒಳಗೋಗಿ ಆಕ್ಸಿಡೆಂಟ್ ಆಗಿರುತ್ತೆ ಬಸ್ಸು. ಯಾವುದೋ ಪಕ್ಕ ಟೂರಿಸ್ಟ್ ಬಸ್ ಇದು. ಹೋಗಿ ಮರ ಕೊಡ್ಕೊಂಡು ನಿಂತಿದ್ದೆ. ಈ ಬೆಟ್ಟ ಇಳಿಯೋದು, ಆಮೇಲೆ ಬೆಟ್ಟ ಹತ್ತೋದು. ಅಂದರೆ ಈ ಕಡೆ ಫಾರೆಸ್ಟ್ ರೀಜನ್ಗೆ ಬಂದರೆ ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ ಗುರು. ಏನಾದರೂ ಇರಲಿ, ಭಯ ಅಂತೂ ಆಗುತ್ತೆ. ಯಾಕಂದರೆ ಒಬ್ಬರೇ ಇರ್ತೀವಿ. ಸೋಲೋ ರೈಡಲ್ಲಿ ಇದೊಂದು ಡಿಸ್ಅಡ್ವಾಂಟೇಜು. ಯಾಕಂದರೆ ಒಬ್ಬರೇ ಇರ್ತೀವಿ. ಯಾವುದಾದ್ರೂ ಒಂದು ಪ್ರಾಣಿ ಬಂತು ಅಂದರೆ ಏನು ಮಾಡಬೇಕು ಗೊತ್ತಾಗಲ್ಲ. ಭಯ ಸ್ಟಾರ್ಟ್ ಆಗೋಗುತ್ತೆ. ಇಲ್ಲಿ ಆ್ಯಕ್ಚುಲಿ ತುಂಬ ಮೊಸಳೆಗಳಿದ್ದಾವೆ. ಅದನ್ನು ಒತ್ತಿ ಹೇಳ್ತಾರೆ, ನೀರುಗಳಿದು ಎಲ್ಲ ಅದನ್ನೇ ಹೇಳ್ತಾರೆ, ನೀರು ಇಳಿಬೇಡಿ ಅಂತಾರೆ. ರೀಸನ್ ಏನಂದರೆ ಇಲ್ಲಿ ಸುಳಿಗಳು ತುಂಬ ಇದೆ, ಹಾಗೆ ಮೊಸಳೆಗಳಂತೂ ವಿಪರೀತ ಇದೆ. ಅದರಿಂದ ಇಲ್ಲಿ ಪ್ರತಿ ಕಡೆನೂ ಅದನ್ನೇ ಹೇಳ್ತಾರೆ, ನೀರು ಇಳಿಬೇಡಿ. ತುಂಬ ಕಡೆ ಬೋರ್ಡ್ಗಳು ಆಗಿದ್ದಾರೆ, ನೀರು ಇಳಿಬೇಡಿ ಅಂತ. ತುಂಬ ಜನ ಸಾಯ್ತಾರೆ ಇಲ್ಲಿ. ಆಮೇಲೆ ಸಂಗಮ ಅಂದರೆ ಮೇಕೆದಾಟಿದೆ ಗೊತ್ತಾ? ಮೇಕೆದಾಟು ಕೇಳಿರ್ತೀರ ನೀವೆಲ್ಲ. ಮೇಕೆದಾಟು ಸಂಗಮದಲ್ಲೂ ಆಡಿ, ಸಂಗಮದಲ್ಲಿ ಆ್ಯಕ್ಚುಲಿ ಮೊಸಳೆಗಿಂತ ಸುಳಿಗಳ ಕಾಟ ತುಂಬ. ಯಾಕಂದರೆ ಅಲ್ಲಿ 2 ನದಿ ಸೇರುತ್ತೆ, ಕಾವೇರಿ ಅರ್ಕಾವತಿ 2. ಅದಕ್ಕೆ ಅದನ್ನು ಸಂಗಮ ಅಂತಾರೆ. ಅದು ಸಂಗಮ ಆಗಿ ಮುಂದೆ ಹೋಗೋದೇ ಅದೇ ಮೇಕೆದಾಟು. ಆ ಸಂಗಮದಲ್ಲಿ ಸುಳಿಗಳು ಜಾಸ್ತಿ. ಅದು ಈಗ ಈ ಮಾನ್ಸೂನ್ ಪೀರಿಯಡಲ್ಲಂತೂ ವಿಪರೀತ ಇದಾಗಿರುತ್ತೆ. ತುಂಬ ಜಾಸ್ತಿ ಇರುತ್ತೆ ಸುಳಿಗಳು. ಆ ಟೈಮಲ್ಲಿ ಹೋಗ್ಬಾರ್ದು. ನಾನು ಯೂಶಲಿ ಎಲ್ಲೂ ಹಿಡಿಯಲ್ಲ ಗುರು ನೀರಲ್ಲಿ. ನನಗೆ ಕಾನ್ಫಿಡೆನ್ಸ್ ಇರೋ ಕಡೆ ಮಾತ್ರ ಹೇಳಿದ್ದೀನಿ. ಯಾಕಂದ್ರೆ ನನಗೆ ಮೊದಲೇ ಈಜು ಬರೋಲ್ಲ, ಅದರಿಂದ ರಿಸ್ಕ್ ತೊಗೊಳ್ಳಲ್ಲ ನಾನು. ನಮಗೆ ಗೊತ್ತಿಲ್ದಾರ ಕೆಲಸ ಮಾಡೋಕ್ಕೋಗ್ಬಾರ್ದು. ಗೊತ್ತಿದೆಯಾ ಮಾಡಬೇಕು, ಇಲ್ವಾ ಮಿಕ್ಕೊಂಡು ಇದ್ಬಿಡ್ಬೇಕು. ಇದೇ ನನ್ನ ಪಾಲಿಸಿ. ಇದು ಭೀಮೇಶ್ವರಿ ಫಿಶಿಂಗ್ ಕ್ಯಾಂಪು. ಎಲ್ಲ ರೆಸಾರ್ಟಾ? ಓಹೋ, ಭೀಮೇಶ್ವರಿ ಕ್ಯಾಂಪ್ ಅಂದ್ಕೊಂಡೆ. ಇದು ಅಲ್ಲ. ಕಾಡು ಒಳಗೆ ಒಂದು ದಿನ ಇದ್ದು ಬರೋದಕ್ಕೆ ಜಾಗ. ಎಲ್ಲ ವೀಕೆಂಡ್ ಬಂದಿರ್ತಾರೆ, ಶನಿವಾರ ಇದ್ದು ಅಲ್ಲೇ ಫಿಶಿಂಗ್ ಮಾಡ್ಕೊಂಡು ಆರಾಮಾಗಿ ನೈಟ್ ಸ್ಟೇ ಮಾಡಿ ಹೋಗ್ತಾರೆ. ಇಲ್ಲಿ ಯಾರೋ ವಾಕಿಂಗ್ ಬೇರೆ ಮಾಡ್ತಾರಲ್ಲ ಒಬ್ಬರು. ನೆಟ್ವರ್ಕೇ ಇಲ್ಲ, ಭೂಗದಾಗ್ಬಿಟ್ಟಿದೆ, ಇಂಟರ್ನೆಟ್ಟೇ ಇಲ್ಲ ಗುರು. ಇಲ್ಲಿ ಡೆಸ್ಟಿನೇಷನ್ ಎಂಡ್ ಆಯಿತು. ಗೂಗಲ್ ಡೆಸ್ಟಿನೇಷನ್ನು ಇಲ್ಲಿಗೆ ಲಾಸ್ಟು. ಇಲ್ಲಿಂದ ಅಷ್ಟೇ ಡೆಸ್ಟಿನೇಷನ್ನೇ ಇಲ್ಲ. ಬಟ್ ದೇವಸ್ಥಾನ ಇನ್ನೂ ಚೂರು ಮುಂದೆ ಇದೆ. ಇಲ್ಲಿಗೂ ಆ್ಯಕ್ಚುಲಿ ಬೈಕರ್ಸ್ ಬರ್ತಾರ. ಬೈಕರ್ಸ್ ಯೂಶಲಿ ಇಲ್ಲಿಗೆ ಬರೋಲ್ಲ. ಯಾಕಂದರೆ ಇದು ಏನಷ್ಟು ರೈಡಿಂಗ್ ಸ್ಪೆಸಿಫಿಕ್ ಪ್ಲ್ಯಾನ್ ಥರನೂ ಇಲ್ಲ. ಇದು ಕನಕಪುರದ ಗಂಟ ಒಂದು ಸ್ಟೇಜ್ ಬರ್ತೀವಿ, ಅಲ್ಲಿಂದ ಎಲ್ಲೂ ಆಫ್ ರೋಡಿಂಗು ಅದು ಇದು ಅಂತೇನಿಲ್ಲ. ಬಟ್ ಈ ವಾತಾವರಣ ಏನಿದೆಯಲ್ಲ, ಈ ಕಾಡು ಒಳಗಡೆ ಡ್ರೈವ್ ಮಾಡೋದು, ಇದೊಂಥರ ಬೇರೆ ಮಜಾ. ಸ್ವಲ್ಪ ಸೇಫ್. ಈಗ ಬಂಡೀಪುರ ಎಲ್ಲ ಹೋಗ್ತಾರೆ, ಪ್ರಾಣಿ ಅನಿಮಲ್ ಸೈಟಿಂಗ್ಗೆ ಕನ್ಫರ್ಮು.
ಬಟ್ ಇಲ್ಲೆಲ್ಲ ನಿಮ್ಗೆ ಅನಿಮಲ್ ಸೈಟಿಂಗ್ ಆಗಲ್ಲ. ಇಲ್ಲೆಲ್ಲ ಟ್ರೆಂಚ್ ಹೊಡೆದವ್ರು ನೋಡಿ ಹೇಗಿದೆ, ಫುಲ್ಲು ತುಂಬ ಹರಿತಾ ಇದೆ ನೀರು. ಯಾರು ಹೋಗ್ಬಾರ್ದು ಅಂತಲೇ ಟ್ರೆಂಚ್ ಹೊಡೆದವ್ರೆ. ತುಂಬ ಚೆನ್ನಾಗಿದೆ ಗುರು ಜಾಗ. ಯಾರು ಅಲ್ಲಿ ಹೋಗ್ತಾರೆ. ಆಮೇಲೆ ತುಂಬ ಕ್ರೌಡ್ ಇಲ್ಲ ಇಲ್ಲಿ, ನಿಮಗೆ ಅಷ್ಟು ರಶ್ ಇಲ್ಲ ಇಲ್ಲಿ, ಜನಸಂಚಾರ ಕಡಿಮೆ. ಹೇಗಿದೆ ನೋಡಿ ಹೊಳೆ, ಕಾವೇರಿ ಹೊಳೆ ತುಂಬಿ ಹರಿತಾ ಇದೆ. ಬೆಂಗಳೂರಿನಿಂದ ಒಂದು 100 ಕಿಲೋಮೀಟರ್ ನಿಮ್ಗೆ ಇಷ್ಟು ಅದ್ಭುತವಾದ ಜಾಗ ಇದೆ ಅಂತ ಯಾರು ಗೆಸ್ ಮಾಡಿದ್ರ? ಎಲ್ಲ ಹೋಗಿದ್ದ ಜಾಗಕ್ಕೆ ಹೋಗ್ತಾರೆ. ಅದೇ ಮೈಸೂರು, ಅದೇ ಮಡಿಕೇರಿ, ನಂದಿ ಹಿಲ್ಸ್ ಅಂತೂ ಅಸಹ್ಯ ಜಾಗ ಆಗ್ಬಿಟ್ಟಿದೆ. ಅದು ನಂದಿ ಹಿಲ್ಸ್ ಹೋಗೋದಕ್ಕೆ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಜನ ತುಂಬಿ ಹೆಂಗೆ ಅಂದರೆ ನೀವು ಬೆಳಗ್ಗೆಯಿಂದ ಸಂಜೆ ಗಂಟೆನೂ ಬರೀ ಜನಗಳು ತಲೆ ಬಿಟ್ಟರೆ ಇನ್ನೇನು ಕಾಣಲ್ಲ ನಿಮ್ಮದು. ಅಲ್ಲೊಂಥರ ಆಕ್ಯುಪೆನ್ಸಿ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲೆಲ್ಲ ನಿಮಗೊಂಥರ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿದೆ ಇಲ್ಲಿ ರೈಡ್ ಮಾಡೋದಕ್ಕೆ. ನೋಡಿ ವೆಹಿಕಲ್ಸೇ ಇಲ್ಲ. ಯಾವುದೋ ಪ್ರಾಣಿ ಇದೆ ಗುರು, ಯಾವುದೋ ಪ್ರಾಣಿ ಹೋಗ್ತಾ ಇದೆ. ಮುಂಗ್ಸಿ ನೋಡಿ ಹೆಂಗೆ ಓಡ್ತಾ ಇದೆ. ಗೂಗಲ್ ಪೇನ ಇದೆಯಾ ಸರ್? ನೆಟ್ವರ್ಕು ಇಲ್ಲ. ಆ ಕಡೆ ತಗೊಳ್ಳ. ಯಾರೋ ಅಪರೂಪ ನೋಡುಗರು. ನಾನಿದು ಯಾವನ ಪೊಲೀಸು ಅಂದ್ಕೊಂಡೆ, ಪೊಲೀಸ್ ಅಲ್ಲ, ಅದು ಗಾರ್ಡು. 10 ರೂಪಾಯಿ ಎಂಟ್ರೆನ್ಸ್ ಫೀಸು. ಬೇಳಿಸ್ಬಿಡ್ತಾರೆ ಅವರು. ಇದೊಂದು ಬೇಜಾರು. ಇಲ್ಲೋದ್ರು ಆ ಜಾಗದ ಸೌಂದರ್ಯನೇ ಕೆಡಿಸ್ಬಿಡ್ತಾರೆ. ದೇವಸ್ಥಾನ ಬರೀತಾರೆ.